ಇಂದು ಕಲಬುರಗಿ ನಗರದಲ್ಲಿ ಬಸವ ಜಯಂತಿ ಆಚರಣೆಯ ನಿಮಿತ್ತವಾಗಿ ಜಗತ್ ವೃತ್ತದ ರಸ್ತೆಗಳು ಮತ್ತು ಸುತ್ತಮುತ್ತಲಿನ ಸ್ಥಳಗಳನ್ನು ಆಕರ್ಷಣೀಯವಾಗಿ ಕಂಗೊಳಿಸುವಂತೆ ಮಾಡಲಾಗಿತ್ತು. ಬಸವ ಉತ್ಸವ ಧ್ವಜಾರೋಹಣದ ನಿಮಿತ್ತವಾಗಿ ಇಂದು ಜಗತ್ ವೃತ್ತದಲ್ಲಿರುವ ಶ್ರೀ ಬಸವೇಶ್ವರರ ಮೂರ್ತಿಯ ಪಕ್ಕದಲ್ಲಿ ಅನೇಕ ಮಹಿಳಾ ಮಣಿಗಳು ಗೀತೆ ಗಾಯನ ಮಾಡುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಬಸವ ಜಯಂತಿಯ ಆಚರಣೆಯ ನಿಮಿತ್ತವಾಗಿ ಧ್ವಜಾರೋಹಣವನ್ನು ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರ್ನುಮ್ ಹಾಗೂ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಧ್ವಜಾರೋಹಣ ಮಾಡುವುದರ ಮುಖಾಂತರವಾಗಿ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು. ನಂತರ ಜಿಲ್ಲಾಡಳಿತದಿಂದ ಅನೇಕ ಅಧಿಕಾರಿಗಳು ಬಸವೇಶ್ವರರ ಪುತ್ಥಳಿಗೆ ನಮನ ಸಲ್ಲಿಸುವ ಮೂಲಕವಾಗಿ ಬಸವೇಶ್ವರರ ಜಯಘೋಷಗಳನ್ನು ಕೂಗಿದರು. ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನುಮ್ ಹಾಗೂ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಅವರು ಮಾತನಾಡಿದರು. ಹಿರಿಯರು ಎಲ್ಲರೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೆ ನಾವು ಜಯಂತಿಯ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಬಸವಣ್ಣನವರು ಈಸ್ ಅ ಸೋಷಿಯಲ್ ರಿಫಾರ್ಮರ್. ಯಾವ ರೀತಿ ಅವರು ಸಮಾನತೆ ಬಗ್ಗೆ ಮತ್ತು ಹೆಣ್ಮಕ್ಳಿದ್ದು ನ್ಯಾಯ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯ ಬಗ್ಗೆ ಜನರದಲ್ಲಿ ಸಮಾನತೆ ಮತ್ತು ನಾವು ಏಕೆ ಸಮಾನ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಒಂದು ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಅವ್ರು ಹೇಳ್ಕೊಟ್ಟಿರೋದು ತತ್ವಗಳು, ಸಿದ್ಧಾಂತಗಳು ಈಗಲೂ ಈ ಸಮಾಜಕ್ಕೆ ಅನ್ವಯಿಸುತ್ತೆ. ನಾವೆಲ್ಲರೂ ಬಸವಣ್ಣನವ್ರದ್ದು ವಚನ ಆಗಲಿ, ಅವ್ರದ್ದು ತತ್ವಗಳು ಆಗಲಿ, ಸಿದ್ಧಾಂತಗಳು ಆಗಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಮುಂದುವರಿಸ್ತೀವಿ ಅಂದರೆ ನಮ್ಮ ಜೀವನ ಒಳ್ಳೆಯದಾಗತ್ತೆ ಅಂತ ಮತ್ತು ಸಮಾಜದ ಸುಧಾರಣೆ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಬಸವಣ್ಣ ಜಯಂತಿ ನಾವು ಆಚರಣೆ ಮಾಡ್ತೀವಿ. ಈ ವರ್ಷವೂ ನೀತಿ ಸಮಿತಿ ಇದ್ದರೂ ಸಹ ಭಾಳ ಚೆನ್ನಾಗಿ ಅವರು ಆಚರಣೆ ಮಾಡಿದ್ದಾರೆ. ಎಸ್ಪೆಷಲಿ ತುಂಬ ಸುಂದರವಾಗಿ ಇದೆಲ್ಲ ಒಂದು ಡೆಕೋರೇಷನ್ ಮಾಡಿ ಜನರಿಗೆ ಎಲ್ಲರಿಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸಮಿತಿಯವರಿಗೆ ನಾವು ಶ್ಲಾಘನೀಯ ಕೆಲಸ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೆ ನಾವು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಡೀ ಗುಲ್ಬರ್ಗ ಜನರಿಗೆ ನಾವು ಬಸವಣ್ಣ ಜಯಂತಿನ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಸವಣ್ಣನವರ ಆದರ್ಶಗಳಾದಂಥ ಏನೇನು ಅವರು ನಮಗೆ ವಚನಗಳ ಮುಖಾಂತರ ಇರ್ಬೋದು, ಸಾಮಾಜಿಕ ಕ್ರಾಂತಿಯ ಮುಖಾಂತರ ಇರ್ಬೋದು, ಏನೇನು ಸಂದೇಶಗಳನ್ನು ಕೊಟ್ಟಿದ್ದಾರೆ, ಮುಖ್ಯವಾಗಿ ಮಾನವತಾವಾದ, ಜಾತ್ಯತೀತತೆ, ಈ ಎಲ್ಲ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಎಲ್ಲ ಸಮಾಜದವರು ಒಂದಿಗೆ ಸಂತೋಷದಿಂದ ಬಾಳುವಂಥ ಸಮಾಜ ನಿರ್ಮಾಣ ಆಗಲಿ ಅಂಥೇಳಿ ಈ ಬಸವೇಶ್ವರ ಜಯಂತಿ ದಿನ ನಾನು
ಆಶಿಸ್ತೀನಿ.